ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಪ್ರಸ್ತುತ ನೀವು ಸಿಂಗಲ್ ಆಗೇ ಇರ್ತೀರಾ ಅಥವಾ ಒಂದು ಹುಡುಗಿನ ಹುಡುಕಾಟ ಮಾಡ್ತಿರ್ತೀರಾ. ಇವರ ಹೆಸರು ಬಂದ್ಬಿಟ್ಟು ಛಾಯಾ ಅವರು. 28ರ ವಯಸ್ಸು, ಕೆಂಗೇರಿನಲ್ಲಿ ವಾಸ. ಕೆಂಗೇರಿ ಬರೋದು ಬಂದ್ಬಿಟ್ಟು ಗುಲ್ಬರ್ಗದಿಂದ 25 ಕಿಲೋಮೀಟ್ರ್ ದೂರದಲ್ಲಿ ಒಂದು ತಾಲೂಕು ಕೆಂಗೇರಿ ಆಗಿರುತ್ತೆ. ಆ್ಯಂಡ್ ಸುಂದರ ಒಂದು ಜೀವನದಲ್ಲಿ ಒಂಟಿತನನ ಅನುಭವಿಸ್ತಕ್ಕಂತಹ ಈ ಒಂದು ಛಾಯಾ ಅವ್ರಿಗೆ ಒಂದು ಬಂಧನ ಮುಕ್ತಗೊಳಿಸುವಂತಹ ಒಬ್ಬ ಹುಡುಗ ಬೇಕು. ಆದರೆ ಒಂಟಿತನ ದೂರ ಮಾಡ್ತಕ್ಕಂಥವನು. ಇವರ ಜಾತಿ ಬಂದ್ಬಿಟ್ಟು ಲಂಬಾಣಿ. ಜಾತಕ ಶುಕ್ಲ ಪಕ್ಷದಲ್ಲಿ ಜನನ. 3 ಮನೆ ಇದೆ ನಮ್ಮ ಒಂದು ಹೆಸರಿಗೆ. ಸ್ವಲ್ಪ ಆಸ್ತಿನೂ ಸಹ ಇದೆ. ಅಪ್ಪ ಅಮ್ಮ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ ಛಾಯಾ ಅವರು. ಇದು ಛಾಯಾ ಅವರ ಒಂದು ಬೇಸಿಕ್ ಇನ್ಫಾರ್ಮೇಷನ್. ಲಿಟ್ರಲಿ ಹೇಳಬೇಕು ಅಂದರೆ ಪ್ರಸ್ತುತ ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ರು ಇವರು. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು PUCನಲ್ಲಿ ಸೈನ್ಸ್ ತೊಗೊಂಡು ಬಯೋಲಜಿ ಸ್ಟಡಿ ಮಾಡಬೇಕು ಅನ್ನುವಷ್ಟರಲ್ಲಿ ಇವರ ಒಂದು ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ಟಡೀಸ್ನ ಅರ್ಥಕ್ಕೆ ಬಿಟ್ಟಿರ್ತಕ್ಕಂಥದ್ದು ಈ ಒಂದು ಛಾಯಾ ಅವರು. ಆ್ಯಂಡ್ ಅದೇ ರೀತಿಯಾಗಿ ಛಾಯಾ ಅವರು ಹೇಳಿರೋದೇನೆಂದರೆ, ಕಾಲೇಜ್ನಲ್ಲಿ ಇವಾಗ ಪ್ರೈವೇಟ್ ಆಗಿ ಕೆಲಸ ಮಾಡೋದಕ್ಕೆ ಒಂದು ಆಫರ್ ಬಂದಿದೆ ನನಗೆ. ಅದು ನಾನು ಮದುವೆ ಆದ ನಂತರ ಅಲ್ಲಿಗೆ ಜಾಯ್ನ್ ಆಗ್ತೀನಿ. ಅದಕ್ಕೆ ನಾನು ಇವಾಗಲೇ ನಿಮ್ಮಿಂದ ಪರ್ಮಿಷನ್ ತೆಗೆದುಕೊಳ್ತಿದ್ದೇನೆ. ನೀವು ಅದಕ್ಕೆ ಅನುಮತಿ ನೀಡ್ತೀನಿ ಅಂತಂದರೆ ಹೋಗ್ತೀನಿ, ನೋ ಅಂತಂದರೆ ಬೇಡ, ನೀವೇ ಸಾಕ್ತೀನಿ ಅಂದರೆ ಸಾಕಿ, ನಮಗೇನು ಬೇಕಾಗಿಲ್ಲ. ಸೊ ಇದು ಅವ್ರು ಹೇಳಿರೋದು. ಕನಸುಗಳ ಜೊತೆಗೆ ದುಡ್ಡು ಕೂಡ ಕೂಡಿ ಹಾಕುವುದಂದರೆ ನನಗೆ ಪಂಚಪ್ರಾಣ. ಯಾಕಂದರೆ ಮುಂದಿನ ಒಂದು ದಿನಮಾನಗಳಲ್ಲಿ ಯಾವ ರೀತಿ ಹೆಂಗೆ ಜನ ತಿರುಗ್ತಾರೋ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿನೇ ನಾನು ನನ್ನ ನಿರ್ಧಾರದ ಮೇಲ್ಗಡೆ ನಿಂತ್ಕೊಳ್ಳುವಂತಹ ಹುಡುಗಿ ಅಂತ ಹೇಳಿರೋದು. ನಮ್ಮಿಬ್ಬರ ಬಂಧನ ಒಳ್ಳೆಯ ರೀತಿಯಲ್ಲಿ ಇರಬೇಕು ಹೊರತು ಯಾರೋ ಒಬ್ಬ ಮೂರನೇ ವ್ಯಕ್ತಿ ನಮ್ಮ ಒಂದು ಇಬ್ಬರ ಮಧ್ಯೆ ಬರಬಾರ್ದು ಅಂತ ಹೇಳಿದ್ದಾರೆ. ಲಿಟ್ರಲಿ ಹೇಳೋದೇನಂತಂದರೆ, ಒಂದು ಜೀವನ ನಡೆಸಬೇಕು ಅಂದರೆ ನಮ್ಮಿಬ್ಬರ ಮಧ್ಯೆ ಕಷ್ಟ ಸುಖದಲ್ಲಿ ಯಾರೂ ಕೂಡ ಇರಬೇಕು, ಅಷ್ಟು ಜನ ಅಷ್ಟೇ ಇರಬೇಕು. ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರ್ದು ಅನ್ನೋದು ಇವರ ಒಂದು ಬಯಕೆ ಸ್ನೇಹಿತರೆ. ತುಂಬ ಮುದ್ದಾಗಿದ್ದಾರೆ ನೋಡೋದಕ್ಕೆ, ಗುಂಡಾಗಿದ್ದಾರೆ, ಚೆನ್ನಾಗಿದ್ದಾರೆ. ಯಾವಾಗಲೂ ಇವರ ಫೇವ್ರೇಟ್ ಬಣ್ಣ ಅಂದರೆ ವೈಟು. ಇವರ ಮುಖ ಬಣ್ಣ ಕೂಡ ಕಂದು ಬಣ್ಣ ಇದೆ. ಸ್ವಲ್ಪ ಕಣ್ಣೇನಿದೆ ಬ್ಲ್ಯಾಕ್, ಪೂರ್ತಿ ಬ್ಲ್ಯಾಕ್ ಇದೆ. ಸ್ವಲ್ಪ ಬೆಕ್ಕು ಕಣ್ಣು ಅಂತ ಕರಿತೀವಲ್ಲ, ಕ್ಯಾಟ್ ಕಣ್ಣು, ಆ ರೀತಿ ಕಣ್ಣುಗಳನ್ನು ಹೊಂದಿರತಕ್ಕಂಥ ಹುಡುಗಿಗೆ ಪ್ರಸ್ತುತ ಒಂದು ಸುತ್ತಾಡೋಕ್ಕೆ ಕಾರ್ ಕೊಟ್ಟಿದ್ದಾರೆ ಇವರ ಒಂದು ಕುಟುಂಬದವರು. ಆ್ಯಂಡ್ ಆ ಒಂದು ಕಾರ್ನಲ್ಲಿ ಸುತ್ತಾಡ್ತಾರೆ. ಅದು ಹೆಂಗಿದೆ ಅಂದರೆ ಹಿಂಗಿದೆ ನೋಡಿ ಈ ಒಂದು ಕಾರು. ಸೊ ಸ್ಕಾರ್ಪಿಯೋ ಅಂತ ಕರಿತೀವಿ ಇದಕ್ಕೆ. ಈ ಒಂದು ಸ್ಕಾರ್ಪಿಯೋ ಬಂದ್ಬಿಟ್ಟು ಇವರು ಮಾಡ್ತಕ್ಕಂತಹ ಪ್ರಸ್ತುತ ಆ ಒಂದು ಬಯೋಲಜಿ ಕೋರ್ಸ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಪಾರ್ಟ್ ಟೈಮ್ ಅಂತ ಒಂದು ಜಾಬ್ ಮಾಡ್ತಿದ್ರು. ಅದು ಬಂದ್ಬಿಟ್ಟು ಬೆಸ್ಕಾಮ್ ಕಂಪನಿ ಅಂತ. ಸೊ ಬೆಸ್ಕಾಮ್ ಅಂತಂದರೆ ಪ್ರಸ್ತುತ ನಾವು ಕರೆಂಟ್ ಬಿಲ್ ಕಟ್ಟುವಂಥ ಒಂದು ಇಲಾಖೆಗೆ ಅಂತೀವಿ, ಬಟ್ ಅದಲ್ಲ, ಬೆಸ್ಕಾಮ್ ಕಂಪನಿ ಅಂತ ಒಂದಿದೆ ಸ್ನೇಹಿತರೆ. ಅದನ್ನು ಕೂಡ ವಿದ್ಯುತ್ ಇಲಾಖೆಯಿಂದನೇ ಬರುತ್ತೆ. ಪ್ರಸ್ತುತ ಅದರಲ್ಲಿ ಕೆಲಸ ಮಾಡಿಕೊಂಡು ಒಂದು ಓದಬೇಕು ಅಂತ ಮಾಡಿದರು ಇವರು. ಅವರ ಒಂದು ಕಂಪ್ನಿಯಿಂದನೇ ಒಂದು ವರ್ಷಕ್ಕೆ ಬೋನಸ್ ಅಂತ ಕೊಡ್ತಾರಲ್ವಾ ಬೆಂಗಳೂರು ಅಥವಾ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ, ಇವ್ರಿಗೂ ಕೂಡ ಈ ಒಂದು ಬೆಸ್ಕಾಮ್ ಕಡೆಯಿಂದ ಒಂದು ಗಾಡಿನ ಕೊಟ್ಟಿದ್ದರು. ಡಿಟ್ಟು ಇದೇ ರೀತಿ ಇಲ್ಲ, ಸ್ವಲ್ಪ ಚೇಂಜಸ್ ಇದೆ. ನಾನು ಒಳಗಡೆ ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು 250 ಒಂದು GTO ಮಾಡೆಲಲ್ಲಿ ಇರ್ತಕ್ಕಂಥದ್ದು. 1963 ಮಾಡೆಲಲ್ಲಿ ರೆಡಿ ಮಾಡಿದ್ದಾರೆ. ಇದು ನೋಡೋದಕ್ಕೆ ಈ ಕಲರಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಇನ್ನು ಹುಡುಗನ ವೈಯಕ್ತಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೆಂಗೆ ಹೇಳಬೇಕು ಅಂದರೆ, ಹುಡುಗ ಒಂದು ಕೂದಲು ಬಿಟ್ಟಿರಬೇಕಂತೆ. ಆ್ಯಂಡ್ ಫುಲ್ಲು ಬ್ಲ್ಯಾಕ್ ಇರಬೇಕಂತೆ. ವಯಸ್ಸು 35ರ ಒಳಗಡೆ ಇರಬೇಕಂತೆ. ಆ್ಯಂಡ್ ಲಿಟ್ರಲಿ ಒಂದು ಸಿಂಗ್ ಮತ್ತು ಸಾಂಗ್ ಈ ರೀತಿ ಪ್ಲೇಸ್ ಆದಾಗ ಆ ಒಂದು ಪ್ಲೇಸ್ಗಳಲ್ಲಿ ಡ್ಯಾನ್ಸ್ ಮಾಡೋದು ಅಥವಾ ಏನಾದರೂ ಹುಡುಗಿರ್ ಕಂಡಾಗ ಅವ್ರನ್ನ ಚುಡಾಯಿಸೋದು, ಇದೆಲ್ಲನೂ ಕೂಡ ಬಿಟ್ಟಿರಬೇಕು ಆ ಒಂದು ಹುಡುಗ. ಪ್ರಸ್ತುತ ಒಂದು ಫ್ಯಾಮ್ಲಿ ಎಜುಕೇಟೆಡ್ ಆ್ಯಂಡ್ ಒಳ್ಳೆಯ ಒಂದು ಜವಾಬ್ದಾರಿ ಈ ರೀತಿ ಪ್ಲೇಸ್ಗಳಲ್ಲಿ ಇರಬೇಕು. ಅವನು ಓದಿರಲೇಬಾರ್ದು, ಬ್ಲ್ಯಾಕ್ ಇರಬೇಕು, ವೈಟ್ ಇರಬೇಕು, ಇದೇನು ಹೇಳಿಲ್ಲ ಅವರು. ನನಗೆ ಫಸ್ಟು ಪ್ರಪಲ್ಗಳು ಬರಲಿ ಅವ್ರ ಕಡೆಯಿಂದ, ನಾನು ಅದಕ್ಕೆ ತಕ್ಕ ಹಾಗೆ ನನ್ನ ನಿರ್ಧಾರಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಮಾಹಿತಿಗಳನ್ನು 39591gmail.comಗೆ ಮೇಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೂ ಕೂಡ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಇವರ ನಂಬರ್ ಸಿಗುತ್ತೆ. ಡೈರೆಕ್ಟಾಗಿ ಕಾಲ್ ಮಾಡಿ. ಕಾರಿನಲ್ಲಿ ಈ ರೀತಿ ಸಿಸ್ಟಮ್ ಇದೆ ಸ್ನೇಹಿತರೆ. ಸೊ ಅವರು ಪ್ರಸ್ತುತ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ ಕುಳಿತುಕೊಳ್ತಿದ್ರು, ಇಲ್ಲಿ ಪ್ಯಾಸೆಂಜರ್ ಅಂದರೆ ಅವರು ಕುಳಿತುಕೊಳ್ತಿದ್ರು. ಸೊ ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ರು ಇವರು. ಅವ್ರಿಗೆ ಏನಾದರೂ ಬೇಸಿಗೆಯಲ್ಲಿ ಹೋಗಬೇಕಾದ್ರೆ ಇಲ್ಲಿ AC ಇತ್ತು, AC ಕೂಡ ಆನ್ ಮಾಡ್ತಿದ್ರು ಸ್ನೇಹಿತರೆ. ಒಂದೇ ಒಂದು ಸಲ ಆ್ಯಕ್ಸಿಡೆಂಟ್ ಆಗಿತ್ತಂತೆ, ಬಟ್ ಇವ್ರಿಗೆ ಏನಾಗಿಲ್ಲ. ಇಲ್ಲಿಂದಲೇ ಏರ್ ಬ್ಯಾಗ್ ಬಂದಿತ್ತಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿಂದ ಏರ್ ಬ್ಯಾಗ್ ಇರುತ್ತೆ, ಆಟೋಮೆಟಿಕ್ಲಿ ಇಲ್ಲಿಂದ ಹಾರ್ಟಿಗೆ ಟಚ್ ಆಗುತ್ತೆ ಏರ್ ಬ್ಯಾಗು.
ಎಸ್, ಒಂದು ತಿಂಗಳ ಒಂದು ಪೇಮೆಂಟು ಇವರು ಮಾಡ್ತಿದ್ರು, ಇನ್ನೊಂದು ತಿಂಗಳ ಪೇಮೆಂಟು ಕಂಪನಿ ಕಡೆಯಿಂದ ಆಗ್ತಿತ್ತು. ಸೊ ಒಂದು 500 ರೂಪಾಯಿ ಡೀಸೆಲ್ ಹಾಕಿದ್ರೆ ಒಂದು ವಾರಕ್ಕೆ ಅಂತ 1 ವೀಕ್ ಹೋಗುತ್ತೆ ಇದು ಡೀಸೆಲ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಡೀಸೆಲ್ ವೇರಿಯಂಟ್ ಕಾರು ಈ ರೀತಿ ಇದೆ. ಒಳ್ಳೆಯದಾಗಲಿ. ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸಿಕೊಡಿ, ಅವರ ನಿರ್ಧಾರವನ್ನು ನಿಮಗೆ ತಿಳಿಸ್ತಾರೆ. ಮತ್ತೆ ಸಿಗ್ತೀನಿ.